ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಶ್ವಿನಿ ಜೈನ್. ವೆಲ್ಕಮ್ ಟು ಅವರ್ ಚಾನಲ್ ಕನಸುಗಳ ಅಕ್ಷರಧಾರೆ. ಇದು ಅಕ್ಷರಗಳ ಆಲಾಪ. ಕಥೆಯನ್ನು ಪ್ರಾರಂಭ ಮಾಡೋಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ದಯವಿಟ್ಟು ಕಥೆಯನ್ನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಕಥೆಯ ಶೀರ್ಷಿಕೆ ಈ ಜೀವ ನಿನಗಾಗಿ. ಅಧ್ಯಾಯ 17. ಕೃತಿ ಕೋಣೆಗೆ ಅವಳನ್ನು ಎಬ್ಬಿಸಲೆಂದು ಬಂದವನು ಅವಳ ಸೌಂದರ್ಯವನ್ನು ಸವಿಯುತ್ತಾ ನಿಂತವನ ಮನದಲ್ಲಿಂದು ಹೊಸತನದ ಅನುಭವ. ಪುಟ, ಒಂದೇ ಒಂದಾಸೆ ಕೇಳಾ ಎಂದು ತುಸು ಹಿಂಜರಿಯುತ್ತಲೇ ಅವಳನ್ನು ಕೇಳಿದವನು ಅವಳು ಉತ್ತರಿಸುವ ಮೊದಲೇ ಮತ್ತೆ ತಾನೇ ಮಾತು ಶುರು ಮಾಡಿ, ನಿನ್ನ ಒಮ್ಮೆ ಅಪ್ಪಿಕೊಳ್ಳಲಾ ಎಂದವನು ತಕ್ಷಣ ನಿಂಗೆ ಬೇಸರ ಅಥವಾ ಮುಜುಗರ ಆಗೋದಾದರೆ ಬೇಡ ಎಂದನು. ನಂತರ, ನಿನ್ನೆ ನೀನು ನನ್ನ ಪ್ರೀತಿ ಒಪ್ಪಿಕೊಂಡ ಮೇಲೆ ಇಂದು ನನ್ನ ಹೊಸ ಬದುಕಿನ ಮೊದಲ ಶುಭೋದಯ. ಇಂಥ ಸಾವಿರಾರು ಬೆಳಕುಗಳು ನಮ್ಮ ಜೀವನದಲ್ಲಿ ಮುಂದೆ ಬರಬಹುದು, ಆದರೆ ಈ ಬೆಳಕು ನನಗೆ ತುಂಬಾ ಸ್ಪೆಷಲ್. ಅದನ್ನು ಫೀಲ್ ಮಾಡೋ ಆಸೆ. ನಿಂಗೆ ಇಷ್ಟ ಇಲ್ಲ ಅಂದರೆ ಬೇಡ ಎಂದು ಅವಳ ಉತ್ತರಕ್ಕಾಗಿ ಕಾದವ ಹಿಂದೆ ತಿರುಗಿ ಅವಳಿಗೆ ಬೆನ್ನು ಹಾಕಿ ನಿಂತನು. ಇಷ್ಟು ವರ್ಷದ ಅವನ ಸಹನೆ, ಮೌನ ಪ್ರೀತಿಯನ್ನು ಅರಿತಿದ್ದವಳು ಎಷ್ಟೋ ವರ್ಷದ ನಂತರ ಅವನ ಪ್ರೀತಿಗೆ ನೆನ್ನೆ ಒಪ್ಪಿದ್ದಳು. ಇವಳು ಒಪ್ಪಿಗೆಯ ಮುದ್ರೆ ಹಾಕಿದ್ದರೂ ಕೂಡ ಅದರ ಸಲುಗೆಯ ಅಡ್ವಾಂಟೇಜ್ ಪಡೆಯದೆ ಒಂದು ಅಪ್ಪುಗೆಗಾಗಿ ಇನ್ನೂ ಅವಳ ಒಪ್ಪಿಗೆ ಕೇಳುತ್ತಿರುವವನ ವ್ಯಕ್ತಿತ್ವ ಅವಳ ಮನದಲ್ಲಿ ಬಹು ಎತ್ತರಕ್ಕೆ ಏರಿತು. ತನಗೆ ಬೆನ್ನು ಮಾಡಿ ನಿಂತವನನ್ನು ಹಿಂದಿನಿಂದ ಬಳಸಿ ಅವನ ಹರವಾದ ಬೆನ್ನಿಗೆ ಮುಖವಿಟ್ಟು ಅವನ ಬೆನ್ನಿಗೆ ಒಂದು ಸಿಹಿ ಮುತ್ತಿಟ್ಟು, ಇನ್ನೂ ಈ ಜೀವನ ಇರುವುದೇ ನಿಮಗಾಗಿ ಹ್ಯಾಂಡ್ಸಮ್. ನೀವು ನನಗೆ ಮುಜುಗರ ಆಗಬಹುದು ಎಂಬ ಕಾರಣಕ್ಕೆ ಪ್ರತಿಯೊಂದಕ್ಕೂ ಹೀಗೆ ನನ್ನ ಒಪ್ಪಿಗೆಗಾಗಿ ಕಾಯ್ತಾ ಇದ್ದರೆ ಪ್ರತಿ ಸಾರಿ ನಾನೇ ಮುಂದುವರೆಯಲು ನನಗೆ ನಾಚಿಕೆ ಆಗುತ್ತದೆ. ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಎಂದಳು. ಅವಳು ಆಡಿದ ಮಾತಿನ ಮರ್ಮ ಅರಿಯಲು ಅವನಿಗೆ ನಿಮಿಷಗಳೇ ಬೇಕಾದವು. ಅವಳ ಮಾತಿನ ತಾತ್ಪರ್ಯ ಅರಿತವ ನಿಧಾನಕ್ಕೆ ಅವಳ ಹಿಡಿತ ಬಿಡಿಸಿ ಅವಳತ್ತ ತಿರುಗಿದ. ಅವನ ಮನದರಸಿ ನಾಚಿ ತಲೆ ಕೆಳಗೆ ಹಾಕಿ ನೆಲ ನೋಡುತ್ತಾ ನಿಂತಿದ್ದಳು. ಅವಳ ಹೊಸ ವರಸೆಗೆ ನಕ್ಕವನು ಅವಳನ್ನು ಬರಸೆಳೆದು ಎದೆಗಾನಿಸಿಕೊಂಡು ಅವಳ ನೆತ್ತಿಗೆ ಚುಂಬಿಸಿ ಅವಳ ಮೊಗವನ್ನು ಬೊಗಸೆಯಲ್ಲಿ ಹಿಡಿದು ಅವಳ ಹಣೆಗೆ ಚುಂಬಿಸಿ ಅವಳ ಕಣ್ಣಲ್ಲಿ ಕಣ್ಣಿಟ್ಟು, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಟು ಮೈ ಲೈಫ್ ಸ್ವೀಟಿ. ಟುಡೇ ಈಸ್ ಮೈ ಬೆಸ್ಟ್ ಡೇ ಇನ್ ಮೈ ಲೈಫ್. ಇವತ್ತಿನ ದಿನ ನಾನು ಯಾವತ್ತೂ ಮರೆಯಲ್ಲ. ನನ್ನ ಜೊತೆ ಯಾವಾಗಲೂ ಇರ್ತೀಯ ಅಲ್ವಾ ಎಂದು ಮತ್ತೆ ಅವಳನ್ನು ಪ್ರಶ್ನಿಸಿದ. ಈಗಲೂ ಇದನ್ನೆಲ್ಲ ಒಪ್ಪಲು ಅವನ ಬುದ್ಧಿ ಅವನಿಗೆ ಸಹಕರಿಸುತ್ತಿಲ್ಲ. ನಡೆಯುತ್ತಿರುವುದೆಲ್ಲ ಅವನಿಗೆ ಕನಸಿನಂತೆ ಭಾಸವಾಗುತ್ತಿದೆ. ಹ್ಞೂ ಎಂದು ತಲೆ ಆಡಿಸಿದವಳು, ಎಲ್ಲರನ್ನೂ ಕಳೆದುಕೊಂಡು ಬದುಕಿನಲ್ಲಿ ಭರವಸೆಯೇ ಇಲ್ಲದೆ ಅನಾಥಳಾಗಿ ನಿಂತಿದ್ದ ನನಗೆ ಜಗತ್ತಿನ ಎಲ್ಲ ಸಂತೋಷ ಸಿಗಲು ನೀವೇ ಕಾರಣ. ನೊಂದು ಕಣ್ಣೀರಲ್ಲೇ ಮರೆಯಾದ ನನ್ನೆಲ್ಲ ಕನಸುಗಳಿಗೆ ಮರು ಜೀವ ನೀಡಿ ನನ್ನ ಅಷ್ಟೂ ಕನಸಿಗೆ ರೆಕ್ಕೆ ಕಟ್ಟಿ ನನಗೆ ಹಾರಲು ಕಲಿಸಿದವರು ನೀವು. ನನ್ನೆಲ್ಲ ಕನಸನ್ನು ನನಸು ಮಾಡಿದವರು ನೀವು. ನನಗಾಗಿ ನಿಮ್ಮದನ್ನೆಲ್ಲ ತೊರೆದು ನನ್ನ ಬೆನ್ನೆಲುಬಾಗಿ ಪ್ರತಿಕ್ಷಣ ಜೊತೆ ನಿಂತವರು ನೀವು. ಇಂದು ನಾನು ಏನೇ ಸಾಧನೆ ಮಾಡಿದ್ದೇನೆ ಎಂದು ಜಗತ್ತು ಹೇಳುತ್ತಿದ್ದರೂ ಅದರ ಹಿಂದಿನ ನಿಜವಾದ ಕಾರಣೀಕರ್ತರು ನೀವು ಹ್ಯಾಂಡ್ಸಮ್. ನಿಮ್ಮಿಂದಲೇ ನಾನು, ನಿಮಗಾಗಿಯೇ ನಾನು ನಿಮ್ಮನ್ನು ಇಷ್ಟು ವರ್ಷಗಳ ಕಾಲ ಕಾಯಿಸಿದ್ದೇನೆ. ಇನ್ನು ತಡ ಮಾಡುವುದಿಲ್ಲ ಎಂದು ಹೇಳಿದಳು. ಇಷ್ಟು ಹೇಳಿ ಮುಗಿಸುವ ಹೊತ್ತಿಗೆ ಅವಳ ಕಣ್ತುಂಬಿ ಬಂದಿತ್ತು. ಗಂಟಲ ನರ ಉಬ್ಬಿ ಮಾತು ಹೊರಬರಲು ಒದ್ದಾಡುತ್ತಿದ್ದವು. ಅವಳ ಎರಡೂ ಕಣ್ಣುಗಳಿಗೆ ಚುಂಬಿಸಿ ಹಣೆಗೆ ಮುತ್ತಿಟ್ಟು ಮತ್ತೊಮ್ಮೆ ಎದೆಗಾನಿಸಿಕೊಂಡು ಅವಳ ತಲೆ ಸವರಿ, ಇನ್ನು ಮುಂದೆ ಸಂತೋಷಕ್ಕೂ ಕೂಡ ನಿನ್ನ ಕಣ್ಣಲ್ಲಿ ನೀರು ಬರಬಾರ್ದು ಸ್ವೀಟು. ನಿಂಗೆ ಗೊತ್ತು, ನಾನು ಏನನ್ನಾದರೂ ಸರಿ ಸಹಿಸುವೆ, ಆದರೆ ನಿನ್ನ ಕಣ್ಣಲ್ಲಿ ನೀರನ್ನು ಮಾತ್ರ ಸಹಿಸೆನು. ಅದು ದುಃಖದ್ದೇ ಆಗಿರಲಿ, ಸಂತೋಷದ್ದೇ ಆಗಿರಲಿ ಎಂದು ಬೇಡಿಕೊಳ್ಳುವ ದಾಟಿಯಲ್ಲಿ ಹೇಳಿದ. ಅಷ್ಟರಲ್ಲಿ ಸಾಂತ್ವನ್ ಫೋನ್ ರಿಂಗ್ ಆಗಿದ್ದರಿಂದ ತನ್ನವಳಿಂದ ಬೇರ್ಪಟ್ಟು ಮೊದಲ ಚುಂಬನದ ಖುಷಿ ಅನುಭವಿಸುತ್ತಾ ಅವಳಿಗೆ ತಯಾರಾಗಲು ತಿಳಿಸಿ ಹೊರ ನಡೆದನು. ಇಂದು ಅವಳ ಮನಕ್ಕೂ ಸಂತೃಪ್ತಿಯ ಭಾವ.
ಇಷ್ಟು ದಿನ ಮನದಲ್ಲಿದ್ದ ಪಾಪ ಪ್ರಜ್ಞೆ ಇಂದು ದೂರ ಸರಿದಿತ್ತು. ತನಗಾಗಿ ಪ್ರತಿಕ್ಷಣವೂ ಮಿಡಿಯುವ ಜೀವಕ್ಕೆ ಇಂದು ತನ್ನಿಂದ ಸಿಕ್ಕ ಸಂತೃಪ್ತ ಭಾವವೇ ಅವಳಿಗೆ ನೆಮ್ಮದಿ ನೀಡಿತ್ತು. ತನ್ನ ನಿರ್ಧಾರದಿಂದ ಹಿಂದೆ ಸರಿಯದಂತೆ ಶಕ್ತಿ ಕೊಡು ಎಂದು ದೇವರಲ್ಲಿ ಮೊರೆಯಿಟ್ಟು ಫ್ರೆಶ್ ಆಗಲು ಹೋದಳು. ಗಿಳಿ ಹಸಿರು ಬಣ್ಣದ ಗುಲಾಬಿ ಬಾರ್ಡರ್ ಹಾಗೂ ಅದೇ ಬಣ್ಣದ ಸೆರಗು ಹೊಂದಿರುವ ಅದರ ಮೈತುಂಬ ಅಲ್ಲಲ್ಲಿ ಬಂಗಾರ ವರ್ಣದ ಸಣ್ಣ ಸಣ್ಣ ಬುಟ್ಟಗಳು, ಬಾರ್ಡರಲ್ಲಿ ಸಣ್ಣ ಸಣ್ಣ ಹೂವಿನ ಚಿತ್ತಾರ, ಸೆರಗಿಗೆ ಬಳ್ಳಿಯಲ್ಲಿ ಹೂ ಅರಳಿ ನಿಂತ ಚಿತ್ತಾರ ಬರೆಯಲಾಗಿತ್ತು. ಅದಕ್ಕೆ ಒಪ್ಪುವ ಗುಲಾಬಿ ಬಣ್ಣದ ಡಿಸೈನರ್ ಬ್ಲೌಸ್, ಮ್ಯಾಚಿಂಗ್ ಬಿಂದಿ, ಕಿವಿಗೆ ದೊಡ್ಡ ಜುಮುಕಿ, ಕತ್ತಿಗೆ ಒಂದು ಚಂದದ ನೆಕ್ಲೆಸ್, ಎರಡೂ ಕೈಗೆ ಗಿಳಿ ಹಸಿರು ಮತ್ತು ಗುಲಾಬಿ ಬಣ್ಣದ ಬಳೆಗಳು, ಅದರ ಮಧ್ಯೆ ಬಂಗಾರದ ಬಳೆ, ಕಣ್ಣಿಗೆ ಕಾಡಿಗೆ, ತುಟಿಗೆ ತೆಳು ಲಿಪ್ಸ್ಟಿಕ್, ತಲೆ ಸ್ನಾನ ಮಾಡಿ ಸ್ವಲ್ಪ ಹಸಿ ಇದ್ದ ಕೂದಲಿಗೆ ಒಂದು ಸಣ್ಣ ಕ್ಲಿಪ್ ಹಾಕಿ ಕೂದಲನ್ನು ಹಾಗೇ ಫ್ರೀ ಬಿಟ್ಟಿದ್ದಳು. ಇಷ್ಟೇ ಅವಳ ಅಲಂಕಾರ. ರೆಡಿಯಾಗಿ ಹೊರ ಹೋಗಲು ನೋಡಿದರೆ ರೂಮ್ ಡೋರ್ ಲಾಕ್ ಆಗಿದೆ. ಇದು ಯಾರ ಕೆಲಸ ಎಂದು ಹೆಚ್ಚು ಯೋಚಿಸುವ ಅಗತ್ಯವೇ ಇರಲಿಲ್ಲ. ಕೂಡಲೇ ತನ್ನ ಮೊಬೈಲ್ ತೆಗೆದು ಸಾಂತ್ವನ್ಗೆ ಕರೆ ಮಾಡಿದಳು. ಬಾಗಿಲ ಬಳಿಯ ರಿಂಗ್ ಆದಾಗ ಅವ ಹೊರಗೆ ಕಾಯುತ್ತಿರುವುದು ತಿಳಿದು ನಸು ನಕ್ಕಳು. ಮೊಬೈಲ್ ಸದ್ದಿಗೆ ಅದರತ್ತ ಕಣ್ಣಾಡಿಸಿದವನಿಗೆ ಪರದೆಯ ಮೇಲೆ ಹೆಸರು ನೋಡಿ ಅವಳು ತಯಾರಾಗಿದ್ದಾಳೆ ಎಂದು ತಿಳಿಯಿತು. ಗಡಿಬಿಡಿಯಿಂದ ಬಾಗಿಲು ತೆರೆದು ನೋಡಲು ಎದುರಿಗೆ ಅವನ ಮನದರಸಿ ಹಸಿರು ಸೀರೆ ಉಟ್ಟು ವನದೇವತೆಯಂತೆ ಕಂಗೊಳಿಸುತ್ತಿದ್ದಾಳೆ. ಅವಳ ಸೌಂದರ್ಯ ಕಂಡು ಮೂಕ ವಿಸ್ಮಿತ ನಮ್ಮ ಹುಡುಗ. ಅವನ ಅವಸ್ಥೆ ಕಂಡು ನಮ್ಮ ಹುಡುಗಿಗೋ ನಾಚಿಕೆ ಅನ್ನೋದು ಒಂದು ಕೈ ಜಾಸ್ತಿನೇ. ನೆಲ ನೋಡುತ್ತಾ ನಿಂತವಳ ಬಳಿ ಹೋದವನು ಅವಳನ್ನು ಅಪ್ಪಿ ಮುದ್ದಾಡೋ ಆಸೆ ಇದ್ದರೂ ಅವಳಿಗೆ ಮುಜುಗರ ಮಾಡಬಾರದು ಎಂದು ಸುಮ್ಮನಾದನು. ಆದರೂ ಬೆಳಿಗ್ಗೆ ಅವಳೇ ಹೇಳಿದ ಮಾತು ನೆನಪಿಗೆ ಬಂದು ಸ್ವಲ್ಪ ಧೈರ್ಯ ಮಾಡಿ ಮುಂದೆ ಬಂದನು. ಅದೇನೇ ಆದರೂ ಅವನ ಮನಸ್ಸು ಹಾಗೂ ಅವನ ಸಂಸ್ಕಾರ ಇದಕ್ಕೆಲ್ಲ ಆಸ್ಪದ ಕೊಡದು. ಅವನ ಮನ ಅವಳು ಅರಿಯದವಳಲ್ಲ. ಅವಳೇ ಮುಂದೆ ಬಂದು ಹೇಗೆ ಕಾಣಿಸ್ತಾ ಇದ್ದೀನಿ ಹೀರೋ ಎಂದು ಕೇಳಿದಳು. ಅವಳ ಮೊಗ ಬೊಗಸೆಯಲ್ಲಿ ಹಿಡಿದು ದೇವತೆ ಥರ ಕಾಣ್ತಾ ಇದೆಯ ಪುಟ್ಟ, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಟು ಮೈ ಲೈಫ್ ಎಂದು ಅವಳ ಹಣೆಗೆ ಸಿಹಿ ಮುತ್ತಿಕ್ಕಿದನು. ಅದೆಷ್ಟು ಬಾರಿ ಅವಳಿಗೆ ಥ್ಯಾಂಕ್ಸ್ ಹೇಳಿದರೆ ಅವನಿಗೆ ಸಮಾಧಾನ ಆಗುವುದೋ. ಅವಳ ಮೊಗವನ್ನೇ ನೋಡುತ್ತಾ ಜಗತ್ತನ್ನೇ ಮರೆತವನ ಪರಿ ಕಂಡು ನಾಚಿ ನೀರಾದ ಹುಡುಗಿ ಕೆಮ್ಮುವಂತೆ ಮಾಡಿ ಗಂಟಲು ಸರಿಪಡಿಸಿಕೊಂಡು ಅವನನ್ನು ವಾಸ್ತವಕ್ಕೆ ಕರೆತಂದು ಹೊರಡೋಣ್ವಾ ಎಂದಳು. ತನ್ನ ಪರಿಗೆ ತಾನೇ ನಕ್ಕು ಎಡಕೈಯಲ್ಲಿ ತನ್ನ ಹಿಂದಲೆ ಸವರಿ, ಸರಿ ಬಾ ಹೊರಡೋಣ, ಮೊದಲು ದೇವಸ್ಥಾನಕ್ಕೆ ಹೋಗಿ ಬರೋಣ, ಅಲ್ಲಿಂದ ಬಂದ ಮೇಲೆ ನಿಂಗೊಂದು ಸರ್ಪ್ರೈಸ್ ಇದೆ ಎಂದು ಹೇಳಿ ಒಂದು ಕೈಯಲ್ಲಿ ಅವಳ ಹೆಗಲು ಬಳಸಿ ಒಂದು ಕೈಯಲ್ಲಿ ಅವಳ ಅಂಗೈ ಹಿಡಿದು ಹೊರ ನಡೆದನು. ತನಗಾಗಿ ಅವನು ಹೆಜ್ಜೆ ಹೆಜ್ಜೆಗೂ ಸರ್ಪ್ರೈಸ್ ಪ್ಲಾನ್ ಮಾಡಿದ್ದು ನೋಡಿ ಕೃತಿಗೆ ನಿಜಕ್ಕೂ ಹೃದಯ ತುಂಬಿ ಬಂದಿತು. ಅವಳ ಭುಜ ಬಳಸಿಯೇ ಕರೆತಂದು ಕಾರಲ್ಲಿ ಕೂರಿಸಿ ತಾನೇ ಸೀಟ್ ಬೆಲ್ಟ್ ಹಾಕಿ ಒಂದು ಕೈಯಲ್ಲಿ ಅವಳ ಕೈ ಹಿಡಿದೇ ಗಾಡಿ ಚಾಲು ಮಾಡಿದ. ಅವ ಮಾಡೋದಕ್ಕೆಲ್ಲ ವಿರೋಧ ನೀಡದೆ ಸುಮ್ಮನಿದ್ದವಳು ಅವನ ಭುಜಕ್ಕೆ ಒರಗಿ ಕೂತಳು. ಅವಳ ಕೈ ಜೊತೆಗೆ ಕೈ ಬೆಸೆದು ತನ್ನ ಕೈ ಬಿಡಿಸಿಕೊಂಡು ಒಮ್ಮೆ ಅವಳ ತಲೆ ಸವರಿ ಅವಳ ನೆತ್ತಿ ಚುಂಬಿಸಿ ಮತ್ತೆ ಅವಳ ಅಂಗೈಗೆ ತನ್ನ ಅಂಗೈ ಬೆಸೆದು ಕಾರ್ ತಿರುಗಿಸಿದ. ಮೊಗೆದಷ್ಟೂ ಹೆಚ್ಚಾಗುವ ಅವನ ಪ್ರೀತಿಯ ಕಡಲಲ್ಲಿ ಅವಳು ಇಂದು ಮಿಂದೇಳುತ್ತಿದ್ದಾಳೆ. ಅವನೊಂದಿಗೆ ಈ ಭಾವ ಹೊಸತು ಅವಳಿಗೆ. FM ಆನ್ ಮಾಡಿದಳು. ತಕ್ಷಣ FM ಅಲ್ಲಿ ಸಿಚುವೇಶನ್ಗೆ ತಕ್ಕಂತೆ ಡಾಕ್ಟರ್ ಸಾಹಸಸಿಂಹ ವಿಷ್ಣುವರ್ಧನ್ ಅವರ ಅವಳ ಹೆಜ್ಜೆ ಚಿತ್ರದ ಬಂದೆಯ ಬಾಳಿನ ಬೆಳಕಾಗಿ ಹಾಡು ಪ್ರಸಾರವಾಗುತ್ತಾ ಇತ್ತು. ಇಬ್ಬರು ಒಬ್ಬರ ಮುಖ ಒಬ್ಬರು ನೋಡಿ ಮುಗುಳ್ನಕ್ಕರು. FM ಅಲ್ಲಿ ಹಾಡು ಪ್ಲೇ ಆಗ್ತಾ ಇದ್ದರೆ ಅದರ ಜೊತೆಗೆ ಕೃತಿ ಇಂಪಾದ ಕಂಠದಿಂದ ಆ ಹಾಡು ಪುನರುಚ್ಚರಿಸುತ್ತಿದ್ದಳು. ತನ್ನವಳ ದನಿಯಲ್ಲಿ ಹಾಡು ಕೇಳುತ್ತಿರುವುದು ಇದೇ ಮೊದಲ ಬಾರಿ ಆಗಿದ್ದರಿಂದ ಸಾಂತ್ವನ ಸಂಭ್ರಮಕ್ಕೆ ಮಿತಿಯೇ ಇರಲಿಲ್ಲ. ಅವಳೊಟ್ಟಿಗೆ ತಾನೂ ಕೂಡ ಹಾಡಲು ಶುರುವಿಟ್ಟನು. ಪ್ರೇಮಿಗಳಿಬ್ಬರು ಪ್ರೇಮಲೋಕದಲ್ಲಿ ವಿಹಾರ ಮಾಡುತ್ತಾ ಪ್ರಪಂಚದ ಯಾವ ಗೊಡವೆಯೂ ಇಲ್ಲದೆ ದೇವಸ್ಥಾನಕ್ಕೆ ಹೊರಟಿಹರು. ಅವಳ ನಿರ್ಧಾರ ದೃಢ ಇರುತ್ತದೆಯೇ?
ಅವಳ ನಿರ್ಧಾರವನ್ನೇ ಅಲುಗಾಡಿಸುವ ವ್ಯಕ್ತಿಯ ಆಗಮನ ಅವಳ ಬದುಕಲ್ಲಿ ತಂಗಾಳಿ ಬೀಸುವುದೋ ಬಿರುಗಾಳಿ ಬೀಸುವುದೋ ಎಲ್ಲವನ್ನೂ ಕಾಲನ ನಿರ್ಣಯಕ್ಕೆ ಬಿಡುವ. ವಿಧಿಯ ಆಟದ ಮುಂದೆ ನಾವು ನೀವೆಲ್ಲ ನೆಪ ಮಾತ್ರ. ಸಾಂತ್ವನ್ ಮಾಡಿದ ಮತ್ತೊಂದು ಸರ್ಪ್ರೈಸ್ ಏನು? ತಿಳಿದುಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಕತೆ ಮುಂದುವರಿಯುವುದು. ದಯವಿಟ್ಟು ಕತೆ ಬಗ್ಗೆ ಒಂದೆರಡು ವಾಕ್ಯಗಳಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಕತೆಯ ಮುಂದಿನ ಭಾಗಕ್ಕಾಗಿ ಕಾಯ್ತಾ ಇರಿ. ಈ ಅಧ್ಯಾಯ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮತ್ತು ಕಮೆಂಟ್ ಮೂಲಕ ಪ್ರೋತ್ಸಾಹಿಸಿ. ಅಲ್ಲಿಯವರೆಗೂ ನನ್ನ ಇತರೆ ಕತೆಗಳನ್ನು ಕೇಳಿ ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳಿ. ಕತೆ ಇಷ್ಟ ಆಗಿದ್ದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಲು ಮರೆಯಬೇಡಿ. ಕೇಳ್ತಾ ಇರಿ ಕನಸುಗಳ ಅಕ್ಷರಧಾರೆ ಯೂಟ್ಯೂಬ್ ಚಾನಲ್. ಇದು ಕತೆಗಳ ಲೋಕ. ಧನ್ಯವಾದಗಳು.